ಬಿಜೆಪಿಯಿಂದ ಶಾಸಕ ಬಸನಗೌಡ ಯತ್ನಾಳ್ ಉಚ್ಚಾಟನೆಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪಕ್ಷದಲ್ಲಿ ಹಿರಿಯರು ಹೋಗಿ ಮನವರಿಕೆಯನ್ನ ಮಾಡಿಕೊಡುತ್ತಾರೆ. ಬಸನಗೌಡ ಯತ್ನಾಳ್ ಉಚ್ಚಾಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಯತ್ನಾಳ್ರನ್ನ ವಾಪಸ್ ಕರೆತರುವ ಬಗ್ಗೆ ಮನವರಿಕೆ ಮಾಡ್ತೀವಿ ಅಂತ ಈಗ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಸದ್ಯಕ್ಕೆ ಬಿಜೆಪಿ ಪಾಳೆಯದಲ್ಲಿ ಒಂದು ಕಡೆ ಶಾಸಕ ಯತ್ನಾಳ್ ಅವರ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿಕೆ ಕೊಟ್ಟಿರುವಂತದ್ದು. ಯಾಕಂದ್ರೆ ರೆಬಲ್ ಟೀಮ್ಗೆ ಒಂದು ಬಲ ಇತ್ತು. ಯತ್ನಾಳ್ ಅವರು ಸೇರ್ಕೊಂಡು ಆಗಾಗ ಸಭೆಗಳನ್ನ ನಡೆಸ್ತಾ ಇದ್ರು. ಬಂಡಾಯ ನಾಯಕರನ್ನು ಕೂಡ ಒಗ್ಗಟ್ಟಾಗಿ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ರು. ಸೊ ಈಗ ಕೊಂಡಿಯನ್ನ ಮುರಿದಾಕ್ಬಿಟ್ಟಿದ್ದಾರೆ ಒಂದು ಕಡೆ ಬಿಜೆಪಿ ಹೈಕಮಾಂಡ್. ಸೊ ಹಾಗಾಗಿ ಈಗ ಅವರ ಉಚ್ಚಾಟನೆ ವಿಚಾರವಾಗಿ ನಮ್ಮ ಹಿರಿಯ ನಾಯಕರು ಹೋಗಿ ಮನವರಿಕೆ ಮಾಡಿಕೊಡ್ತಾರೆ ಎನ್ನುವ ಮುಖಾಂತರವಾಗಿ ಯತ್ನಾಳ್ ಅವರನ್ನ ಮತ್ತೆ ವಾಪಸ್ ಕರೆದುಕೊಂಡು ಬರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೀತಾ ಇರುವಂತದ್ದು. ಎಷ್ಟು ಹೇಳಿದ್ರು ಕೂಡ ಈ ಅಸಮಾಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಂಡಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇರಲಿಲ್ಲ ಯತ್ನಾಳ್ ಅವರು. ಆಗಾಗ ತಮ್ಮ ನಾಲಿಗೆಯನ್ನ ಹರಿಬಿಡ್ತಾನೆ ಇದ್ರು. ಆ ನಾಲಿಗೆಗೆ ಕತ್ತರಿ ಹಾಕಬೇಕು ಅನ್ನುವ ಮುಖಾಂತರವಾಗಿ ಪಕ್ಷದಿಂದ ಈಗ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಲಾಗಿರುವಂತದ್ದು. ಸೊ ಹಾಗಾಗಿ ಒಂದು ಕಡೆ ಆದಷ್ಟು ಬೇಗ ಯತ್ನಾಳ್ ಅವರನ್ನ ವಾಪಸ್ ಕರೆತರುವ ಬಗ್ಗೆ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪನವರು ಒಂದು ಕಡೆ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಈಗಾಗಲೇ ಯತ್ನಾಳ್ ಅವರು ಬೇರೆ ಪಕ್ಷ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕಾಂಗ್ರೆಸ್ ಸೇರ್ಪಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾಗಿದೆ. ಆದ್ರೆ ಈಗ ಯತ್ನಾಳ್ ಅವರನ್ನು ವಾಪಸ್ ಕರೆದುಕೊಂಡು ಬರುವಂತದ್ದೇ ಒಂದು ರೆಬಲ್ ಟೀಮ್ಗಿರುವಂತಹ ಮುಂದಿನ ಆ ಒಂದು ಹೆಜ್ಜೆ. ಸೊ ಹಾಗಾಗಿ ಯತ್ನಾಳ್ ಅವರು ವಾಪಸ್ ಬಂದ್ರೆ ಮತ್ತಷ್ಟು ಬಲ ಬರುತ್ತೆ ಅನ್ನೋ ರೀತಿ. ಸೊ ಹೀಗಾಗಿ ಹಿರಿಯರು ಹೋಗಿ ಮನವರಿಕೆ ಮಾಡಿಕೊಟ್ರೆ ಯತ್ನಾಳ್ ಅವರು ವಾಪಸ್ ಬರ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ರೆಬಲ್ ಟೀಮ್ ಅಲ್ಲಿ ರೆಬಲ್ ಆಗಿದ್ದಂತಹ ಹಿಂದೂ ಹುಲಿ ಅಂತ ಕರೆಸ್ಕೊಳ್ತಾ ಇದ್ದಂತ ಯತ್ನಾಳ್ ಅವರನ್ನ ಸೈಲೆಂಟ್ ಮಾಡಬೇಕು ಅಂತಾನೆ ಸದ್ಯಕ್ಕೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿರೋದು. ವಾಪಸ್ ಬರ್ತಾರಾ, ಹಿರಿಯರು ಹೋಗಿ ಮನವರಿಕೆ ಮಾಡ್ಕೊಡ್ತಾರಾ, ಹೈಕಮಾಂಡ್ ನಾಯಕರು ಕೇಳ್ತಾರ, ಕಾದ್ ನೋಡ್ಬೇಕಾಗಿದೆ.